ಅದು ಪಕ್ಕದ ತಮಿಳುನಾಡಿನ ರಾಜಕಾರಣದ ಬಗ್ಗೆ. ಯಾವ AIDMKಯಲ್ಲಿ ಬಣಗಳು ಸೃಷ್ಟಿಯಾಗಿ 25 ಜನ TVKಗೆ ಸಪೋರ್ಟ್ ಮಾಡಿದ್ರು, ಇದೀಗ ಒನ್ಸ್ ಅಗೇನ್ ಅದೇ AIDMKಯಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನಾಯಕತ್ವವನ್ನು ಧಿಕ್ಕರಿಸಿ 3 ಜನ ಶಾಸಕರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ಅವರೆಲ್ಲ ಇದೀಗ ವಿಜಯ್ ನೇತೃತ್ವದ TVKಯನ್ನು ಜಾಯ್ನ್ ಆಗಿರೋದು. ಹಾಗಾದರೆ ಏನಾಯಿತು ತಮಿಳುನಾಡಲ್ಲಿ? ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆಲ್ಲ ಅವರು ಮುಂದಾಗಿದ್ದಾರೆ. ಹಾಗಾದರೆ ಇಷ್ಟು ದಿನಗಳ ಕಾಲ ಈ ಮೈತ್ರಿಯ ಗೊಂದಲಗಳಾಗ್ತಾ ಇತ್ತಲ್ಲ, ಮತ್ತಷ್ಟು ಸಪೋರ್ಟ್ ಸಿಗ್ತಾ ಇದೆಯಾ ವಿಜಯ್ ಅವರಿಗೆ ಅನ್ನೋದು ಒಂದು. ಎರಡನೇದು, DMK ಮತ್ತು AIDMK ಚುನಾವಣೆಯ ಫಲಿತಾಂಶ ಬಂದಾಗ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮಾತುಕತೆಯನ್ನು ನಡೆಸಿದ್ರು ಅಂತ ಕಾಂಗ್ರೆಸ್ನ ಸಂಸದರೊಬ್ಬರು ಆರೋಪ ಮಾಡಿದ್ದಾರೆ. ಏನೇನಾಯಿತು ಬೆಳವಣಿಗೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. TVK ವಿಜಯ್ ಕೈ ಹಿಡಿದಿದ್ದಾರೆ 3 ಜನ ಶಾಸಕರೆಲ್ಲ ಕೈ ಹಿಡಿದಿದ್ದಾರೆ. ವಿಜಯ್ ಕೈ ಹಿಡಿದಿದ್ದಾರೆ CV ಷಣ್ಮುಗಂ ನೇತೃತ್ವದ AIDMKಯ ಬಂಡಾಯ 3 ಜನ ಶಾಸಕರು. ಯಾರ್ಯಾರು? K ಮರಗತಂ, D ಜಯಕುಮಾರ್, V ಸತ್ಯಭಾಮ ಇವರೆಲ್ಲ ರಾಜೀನಾಮೆ ಕೊಟ್ಟು TVKಯನ್ನು ಸೇರ್ಪಡೆ ಆಗಿರೋದು. ತೆರವಾಗಿರುವಂಥ ಈ 3 ಕ್ಷೇತ್ರಗಳಿಗೆ ಚುನಾವಣೆ ಆಗಬೇಕಾಗುತ್ತೆ. 6 ತಿಂಗಳ ಒಳಗಾಗಿ ಚುನಾವಣೆ ಆದ ನಂತರ TVKಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಗೆಲ್ಲಬೇಕು ಅನ್ನುವಂಥ ಅನಿವಾರ್ಯತೆ ಕೂಡ ಇರುತ್ತೆ. ಮರಗತಂ ಕುಮಾರವೇಲ್, ಮಧುರಾಂತಕಂ ಎನ್ನುವಂಥ ವಿಧಾನಸಭಾ ಕ್ಷೇತ್ರ, S ಜಯಕುಮಾರ್, ಪೆರುಂದರೈ ಎನ್ನುವಂಥ ವಿಧಾನಸಭಾ ಕ್ಷೇತ್ರ, ಸತ್ಯಭಾಮ, ದಾರಾಪುರಂ ಎನ್ನುವಂಥ ವಿಧಾನಸಭಾ ಕ್ಷೇತ್ರ. ನೀವು ನೋಡಿ, ಕಳೆದ ಬಾರಿ 25 ಜನ ಸಪೋರ್ಟ್ ಮಾಡಿದ್ರಲ್ಲ, ಅವ್ರು ಹೆಂಗೆ ಮಾಡಿದ್ರು? ವಿಧಾನಸಭೆಯಲ್ಲಿ ಬಹುಮತಕ್ಕೆ ಹಾಕಿದಾಗ ನಾವು ಸರ್ಕಾರದ ಪರವಾಗಿ ಇದ್ದೀವಿ ಅಂತ ಬಾಹ್ಯ ಬೆಂಬಲವನ್ನು ಸರ್ಕಾರಕ್ಕೆ ಮತ ಹಾಕಿದ್ರು. ಅವರ್ಯಾರು ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರಲಿಲ್ಲ. ಇದು ಡಿಫರೆನ್ಸ್ ಇದೆ. ಹೀಗಾಗಿ ಅವರ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆ ಏನಿದೆ ಅದು ತೂಗುಗತಿಯಾಗಿ ಮಾರ್ಪಟ್ಟಿದೆ. ಬಟ್ ಇವ್ರಿಗೆ ಹಾಗಿಲ್ಲ. ಅಂದರೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅದು ಒಂದು ಪಕ್ಷದಿಂದ ಗೆದ್ದು ನೀವು ಬೇರೊಂದು ಪಾರ್ಟಿಯ ಜೊತೆಗೆ ನೀವು ಹೋಗಿ ಅಲ್ಲಿ ಶಾಸಕರಾಗಿ ಮುಂದುವರಿಯೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಈ 3 ಜನ ಏನು ಮಾಡಿದ್ದಾರೆ, ಇದೀಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸ್ಪೀಕರ್ನೆಲ್ಲ ಭೇಟಿ ಮಾಡಿದರು. ರಾಜೀನಾಮೆ ಆಯಿತು. ಸಚಿವ ಆದವ್ ಅರ್ಜುನ್ ಅವರೆಲ್ಲ ಭೇಟಿ ಮಾಡಿ ವಿಜಯ್ ನೇತೃತ್ವದಲ್ಲಿ TVKಯನ್ನು ಸಪೋರ್ಟ್ ಅಂದರೆ ಅವರು ಸೇರ್ಪಡೆಯಾಗಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ಇವರು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೆ ನಾವು ಸೇರ್ಪಡೆ ಆಗಿದ್ದೀವಿ ಏನು ಎತ್ತ ಅಂತ. AIDMK ತನ್ನ ಸೈದ್ಧಾಂತಿಕ ನಿಲುವೆಲ್ಲವನ್ನು ಕೂಡ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದೆ. ಸಿದ್ಧಾಂತದಿಂದ ದೂರ ಸರಿದಿದೆ. ನಾಯಕತ್ವದಲ್ಲಿ ಗೊಂದಲ ಇದೆ. ಎಡಪ್ಪಾಡಿ ಪಳನಿಸ್ವಾಮಿ ನಾಯಕತ್ವವನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ರಾಜೀನಾಮೆ ಕೊಟ್ಟಿದ್ದೀವಿ, TVK ಜೊತೆಗೆ ಹೋಗ್ತಿದ್ದೀವಿ ಅಂತ ಅವರೆಲ್ಲ ಹೇಳಿದರು. ಅವರು ಹಿಂದೆ ವೇಲುಮಣಿ ಷಣ್ಮುಗಂ ಜೊತೆಗೆಲ್ಲ ಗುರುತಿಸ್ಕೊಂಡಿದ್ರು. ಹೀಗಾಗಿ ಅವರು ಆ ಕಡೆ ಹೋಗಿದ್ದಾರೆ. ಇದಕ್ಕೆ ಈ 3 ಜನವು ಕೂಡ ಹೋಗಿದ್ದಾರೆ. ಬಟ್ ನಾಳೆ ಉಪಚುನಾವಣೆ ಆಗಿ ಈ 3 ಕ್ಷೇತ್ರದಲ್ಲಿಯೂ ಕೂಡ TVK ಒನ್ಸ್ ಅಗೇನ್ ಗೆದ್ದರೆ ಬಹುಮತ ಅಂದರೆ ಈಗಿರುವಂಥ ಬಹುಮತ ಮತ್ತಷ್ಟು ಅವರಿಗೆ ಹೆಚ್ಚಳ ಆಗುತ್ತೆ. ವಿಜಯ್ಗೆ ಬೆಂಬಲ ನೀಡಿದ್ದ 3 ಶಾಸಕರು ಬೆಂಬಲ ನೀಡಿದ್ದಾರೆ. ಮೇ 13ರಂದು ನಡೆದಂಥ ವಿಶ್ವಾಸಮತ ಯಾಚನೆ ವೇಳೆ ಬೆಂಬಲ. 24 ಬಂಡಾಯ AIDMK ಶಾಸಕರು ಪಕ್ಷದ ವಿಪ್ಪನ್ನೆಲ್ಲ ಉಲ್ಲಂಘನೆ ಮಾಡಿದರು. ಅದಕ್ಕಾಗಿ ಕಾನೂನಾತ್ಮಕವಾಗಿ ಅವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಹೀಗಾಗಿ ಅವರು ಬೆಂಬಲ 144ಕ್ಕೆ ಏರಿಕೆ ಆಗಿತ್ತು TVKದ್ದು. ಈಗ ಅಧಿಕೃತವಾಗಿ ಶಾಸಕ ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ 6 ತಿಂಗಳ ಒಳಗಾಗಿ ಅಲ್ಲಿ ಚುನಾವಣೆ ಆಗಬೇಕು. ಚುನಾವಣೆಯಲ್ಲಿ ಗೆದ್ದರೆ ಮತ್ತಷ್ಟು ಸಪೋರ್ಟ್ ಅವರಿಗೆಲ್ಲ ಸಿಗುತ್ತೆ. ನಾನು ಆವಾಗಲೇ ಹೇಳಿದೆ, ಇವರೆಲ್ಲ ವಿಧಾನಸಭೆ ಒಳಗಾಗಿ ಸರ್ಕಾರದ ಪರವಾಗಿ ಇವರೆಲ್ಲ ಮತ ಚಲಾವಣೆ ಮಾಡಿದ್ರು. ಹೀಗಾಗಿ ಅವ್ರಿಗೆ ಯಾರಿಗೂ ಸಚಿವ ಸ್ಥಾನ ಇರಲಿಲ್ಲ. ನೀವು ನೋಡಿ, ಅವರು ಸಪೋರ್ಟ್ ಮಾಡಿರ್ಬೋದು, ಮತ ಹಾಕಿರ್ಬೋದು, TVK ಸರ್ಕಾರಕ್ಕೆ ಜೈ ಎಂದಿರ್ಬೋದು, ಅದು ಬಾಹ್ಯ ಬೆಂಬಲ. ಆದರೆ ಪಕ್ಷವನ್ನು ಅವರು ಸೇರ್ಪಡೆ ಆಗಿರಲಿಲ್ಲ. ಹೀಗಾಗಿ ಇವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಈಗೇ ನೀವು ರಾಜೀನಾಮೆ ಕೊಟ್ಟು ಇವರೆಲ್ಲ ಆಗಿದ್ದಾರೆ. ಈ ಪ್ರಕ್ರಿಯೆ ಆದ ನಂತರ ಇವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅವರು ಹೊರಗಿನ ಬೆಂಬಲ, ಈಗ ಇವರು ಕಾನೂನಿನಿಂದ ಮುಕ್ತರಾಗಿ ಹೊರಗಡೆ ಬಂದು ಈಗ ಅವರು ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಏನಾಗುತ್ತೆ ಇದು ಮುಂದೆ ನೋಡೋಣ. ಇದು 3 ಶಾಸಕರ ಕಥೆ. ಆದರೆ ಮತ್ತೊಂದು ಬೆಳವಣಿಗೆ ಈ ವಿಚಾರದಲ್ಲಿ ಏನು ಅಂತ ಹೇಳಿದರೆ, ರಹಸ್ಯ ಮಾತುಕತೆ ಬಯಲಾಗಿದೆ. DMK ಮತ್ತು AIDMKಯ ರಹಸ್ಯ ಮಾತುಕತೆಗಳು ಬಯಲಾಗಿರೋದು. ನಾವು ಚುನಾವಣಾ ಪೂರ್ವದಲ್ಲಿ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇದೇ ಜೀ ಕನ್ನಡ ನ್ಯೂಸ್ DNA ಏನು ಬ್ರೇಕ್ ಮಾಡಿದ್ವಿ? TVKಯನ್ನು ದೂರ ಇಡಬೇಕು ಅನ್ನೋ ಕಾರಣಕ್ಕಾಗಿ DMK ಮತ್ತು AIDMK ಮೈತ್ರಿಯನ್ನು ಮಾಡಿಕೊಳ್ತಾ ಇದೆ. TVKಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ DMK ಮತ್ತು AIDMK ಮೈತ್ರಿ ಅಂತ ಹೇಳಿದ್ವಿ. ಇದೀಗ ಅದರ ಬಗ್ಗೆ ಚರ್ಚೆ ಆಗ್ತಾ ಇರೋದು. ವಿಜಯ್ CM ಆಗಬಾರದು ಅಂತ ಒಂದು ಕಾರಣವನ್ನು ಏನೋ ಇಟ್ಕೊಂಡಿದ್ರಂತೆ. ಉದಯನಿಧಿ ಸ್ಟಾಲಿನ್ ವಿರುದ್ಧ ಮಾಣಿಕಂ ಟ್ಯಾಗೋರ್, ಸಂಸದ ಕಾಂಗ್ರೆಸ್, ಇವರೆಲ್ಲ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕಪಟ ಮಾತುಕತೆಗಳ ಬಗ್ಗೆ ತಿಳಿದ ನಂತರವೇ ಕಾಂಗ್ರೆಸ್ DMKಯಿಂದೆಲ್ಲ ದೂರ ಹೋಗಿದೆ ಅಂತೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ ಸಂಸದ ಮಾಣಿಕಂ ಟ್ಯಾಗೋರ್ ಅವರು ಹೇಳ್ತಿದ್ದಾರೆ, ಉದಯನಿಧಿ ಕೃತಜ್ಞ ನಾಯಕ ಆತ. DMK ಕಷ್ಟದಲ್ಲಿದ್ದಾಗ ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡಿತ್ತು. ಆದರೆ ಇವತ್ತು ಅವರು ನಮ್ಮ ಜೊತೆಗೆ ನಿಲ್ಲಿಲ್ಲ. ಫಲಿತಾಂಶ ಬಂದಾಗ DMK ಮತ್ತು AIDMK ಮೈತ್ರಿ ಮಾಡಿಕೊಳ್ಳೋದಕ್ಕೆಲ್ಲ ಪ್ರಯತ್ನವನ್ನು ಪಟ್ಟಿದ್ರು. ಒಂದು ಗಮನಿಸಬೇಕಾದ ಸಂಗತಿ, ಇವರು ಗಂಭೀರವಾದಂಥ ಆರೋಪವನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, AIDMK ಜೊತೆಗೆ ಯಾರಿದ್ದಾರೆ? BJP ಅವರಿದ್ದಾರೆ.
ಇದೀಗ ಮಾಣಿಕಂ ಟ್ಯಾಗೂರ್ ಅವರು ಹೇಳ್ತಿದ್ದಾರೆ, ನೋಡಿ ಅವ್ರು AIADMK ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ತಾ ಇದ್ರು. ಒಂದು ಕಡೆ DMK ಹೇಳುತ್ತೆ ಜಾತ್ಯತೀತ ಸಿದ್ಧಾಂತ ಅಂತ. ಈ ಜಾತ್ಯತೀತದ ಸಿದ್ಧಾಂತ ವಿರುದ್ಧವಾಗಿ ಒಂದು ಹಿಂದುತ್ವದ ಪಾರ್ಟಿಯ ಜೊತೆಗೆ DMK ಕೈ ಜೋಡಿಸೋದು ಹೊರಟಿತ್ತು. ಯಾವ ಕಾರಣಕ್ಕಾಗಿ? ಅಧಿಕಾರದ ಕಾರಣಕ್ಕಾಗಿ ಕೈ ಜೋಡಿಸೋದು ಹೊರಟಿತ್ತು. ಹೀಗಾಗಿ ಅದು ನಮಗೆ ಗೊತ್ತಾಯಿತು. ಹೀಗಾಗಿ ನಾವು DMKನ ಬಿಟ್ಟು ಹೊರಗಡೆ ಬಂದ್ವಿ. ಇದು ಜಾತ್ಯತೀತ ಸಿದ್ಧಾಂತದ ವಿರುದ್ಧದ ಭಾಗವಾಗಿದ್ದ ಕಾರಣಕ್ಕಾಗಿ ಅನೇಕ ವರ್ಷಗಳ ಮೈತ್ರಿಯನ್ನು ಹೊರಗಡೆ ಬಿಟ್ಟು ಬಂದು ನಾವು DMKನ ಹೊರಗಡೆ ಬಿಟ್ಟು ನಾವಿವತ್ತು TVK ಜೊತೆಗೆ ಬಂದಿದ್ದೀವಿ ಅಂತ ಮಾಣಿಕಂ ಟ್ಯಾಗೂರ್ ಅವರು ಹೇಳಿದ್ದಾರೆ. ಒನ್ಸ್ ಅಗೇನ್ ಅವರು ಹೇಳಿದರು, ಉದಯನಿಧಿ ಸ್ಟಾಲಿನ್ ಲಾಸ್ಟ್ ಟೈಮ್ ಉಪಮುಖ್ಯಮಂತ್ರಿ ಆಗಿದ್ದರು. ಅವರು DCM ಆಗೋದಕ್ಕೂ ಕೂಡ ಕಾಂಗ್ರೆಸ್ನ ಸಪೋರ್ಟ್ ಇತ್ತು. ಇಲ್ಲದೆ ಹೋಗಿದ್ರೆ ಅವರು DCM ಆಗ್ತಿರ್ಲಿಲ್ಲ. ಆ ಋಣ ಅವರಲ್ಲಿ ಇಲ್ಲ ಅಂತ ಮಾಣಿಕಂ ಟ್ಯಾಗೂರ್ ಹೇಳಿದ್ದಾರೆ. ಇದೀಗ ಜನನಾಯಕನ್ ಸಿನಿಮಾದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾವಾಗ ಬಿಡುಗಡೆ ಆಗ್ಬೋದು, ಏನು ಎತ್ತ ಅಂತ. ವಿಜಯ್ ಹುಟ್ಟುಹಬ್ಬಕ್ಕೆ ಹಾಗಾದರೆ ಇದು ಜನನಾಯಕನ್ ಬಿಡುಗಡೆ ಆಗುತ್ತಾ? ಟಿಕೆಟ್ ಬುಕ್ಕಿಂಗ್ ಎಲ್ಲ ಶುರುವಾಗಿದೆ ಅಂತೆ. ಝೊಮ್ಯಾಟೊ ಮತ್ತು ಬುಕ್ ಮೈ ಶೋ ಆ್ಯಪ್ಗಳಲ್ಲಿ ಡೇಟ್ ಅನೌನ್ಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಸ್ಕ್ರೀನ್ ಶಾಟ್ ಎಲ್ಲ ವೈರಲ್ ಆಗ್ತಿದೆ. ಈ ಸೇವ್ ದ ಡೇಟ್ ಎನ್ನುವಂಥ ಒಂದು ನೋಟಿಫಿಕೇಶನ್ ಎಲ್ಲ ಹೋಗ್ತಾ ಇದೆ. ಜೂನ್ 22ನೇ ತಾರೀಕಿಗೆ ವಿಜಯ್ ಅವರು ಹುಟ್ಟುಹಬ್ಬ ಇದೆ. ಹೀಗಾಗಿ 19ನೇ ತಾರೀಕಿಗೆ ಅವರೇನೋ ಬಿಡುಗಡೆ ಮಾಡಬೇಕು ಅಂತ. ಜೂನ್ 22ನೇ ತಾರೀಕಿಗೆ 52ನೇ ವರ್ಷದ ಹುಟ್ಟುಹಬ್ಬ. ಹೀಗಾಗಿ H. ವಿನೋದ್ ನಿರ್ದೇಶನ, ಪೊಲಿಟಿಕಲ್ ಆ್ಯಕ್ಷನ್ ಡ್ರಾಮಾ ಇರುವಂಥ ಒಂದು ಸಿನಿಮಾ ಇದು. ಪೂಜಾ ಹೆಗಡೆ ಇದ್ದಾರೆ, ಬಾಬಿ ಡಿಯೋಲ್ ಇದ್ದಾರೆ, ಪ್ರಕಾಶ್ ರಾಜ್ ಸೇರಿದಂತೆ ಅನೇಕ ಜನ ಇದ್ದಾರೆ. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಏನು ಎತ್ತ ಅಂತ. ಅದರ ಕೊನೆಯ ಭಾಗವಾಗಿ ಅಂತ ಏನು ಹೇಳಿದರೆ, ಇದು ವಿಜಯ್ ಅವರ ಕೊನೆಯ ಸಿನಿಮಾ ಆಗಿತ್ತು. ಹೀಗಾಗಿ ಅವರೆಲ್ಲ ಅದಕ್ಕೆ ಬಿಟ್ಟು ಹೊರಗಡೆ ಬಂದು ರಾಜಕಾರಣಕ್ಕೆ ಸೇರಿದ್ದಾರೆ. ಯಾವಾಗ ಬಿಡುಗಡೆ ಆಗುತ್ತೆ ನೋಡೋಣ. ಮತ್ತೊಂದು ಕಡೆ ಸೆನ್ಸಾರ್ ಮಂಡಳಿಯಿಂದ ಅವ್ರಿಗೆ ಇನ್ನೂ ಪ್ರಮಾಣ ಪತ್ರವನ್ನು ಸಿಕ್ಕಿಲ್ಲ. ರಿಲೀಸ್ ದಿನಾಂಕವನ್ನು ಅವರೆಲ್ಲ KVN ಪ್ರೊಡಕ್ಷನ್ ಹೌಸ್ ಏನಿದೆ ಅವರು ಘೋಷಣೆ ಮಾಡಿಲ್ಲ. ನಾವಿನ್ನೂ ಸೆನ್ಸಾರ್ ಮಂಡಳಿ ಪ್ರಮಾಣ ಪತ್ರವನ್ನೆಲ್ಲ ಪಡೆದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಗಮನ ಸಂಪೂರ್ಣವಾಗಿ ಸೆನ್ಸಾರ್ ಮೇಲೆ ಇದೆ. ಜನನಾಯಕನ್ ಚಿತ್ರದ ಪ್ರಮಾಣೀಕರಣ ಸಿಕ್ಕ ಬಳಿಕ ಅದನ್ನೆಲ್ಲ ಚಿಂತನೆ ಮಾಡ್ತೀವಿ. ಪ್ರಮಾಣ ಪತ್ರ ಸಿಕ್ಕ ಬಳಿಕ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡ್ತೀವಿ ಅಂತ ಕೆಲವೊಂದಿಷ್ಟು ಗೊಂದಲ ಇದೆ ಅದರಲ್ಲಿ. ಯಾಕಂದರೆ ರಾಜಕೀಯ ಹಿನ್ನೆಲೆಯನ್ನು ಈ ಚಿತ್ರಕಥೆ ಹೊಂದಿದೆ ಅಂತ ಒಂದು. ಎರಡನೇದ್ದು ಪ್ರಸ್ತುತ ರಾಜಕಾರಣಕ್ಕೆ ಅದು ಹೋಲಿಕೆ ಆಗುವಂಥ ಸಂಭಾಷಣೆಯನ್ನು ಅದು ಹೊಂದಿದೆ ಅಂತ ಅದರ ಬಗ್ಗೆ ಆಕ್ಷೇಪಣೆ. ಸಶಸ್ತ್ರ ಪಡೆಗಳ ಚಿಹ್ನೆಗಳನ್ನು ಇವರೆಲ್ಲ ಬಳಕೆ ಮಾಡಿದ್ದಾರೆ ಅಂತ. ಯಾಕಂದರೆ ಭಾರತೀಯ ಮಿಲಿಟರಿ ಪಡೆಗಳಿಂದ NOCಯನ್ನು ಪಡೆದುಕೊಳ್ಬೇಕಾಗಿತ್ತು. ಆ NOC ಪಡೆಯುವ ಕಾರಣಕ್ಕಾಗಿ ಇವರೆಲ್ಲ ಪ್ರಯತ್ನವನ್ನು ಪಡ್ತಿದ್ದೀವಿ ಅಂತ KVN ಪ್ರೊಡಕ್ಷನ್ ಅವರು ಹೇಳಿದ್ದಾರೆ. ಹೀಗಾಗಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಝೊಮ್ಯಾಟೊ ಆಗಿರ್ಬೋದು, ಬುಕ್ ಮೈ ಶೋ ಇಲ್ಲಿ ದಿನಾಂಕದ ಬಗ್ಗೆ ಸ್ಕ್ರೀನ್ ಶಾಟ್ಗಳು ವೈರಲ್ ಆಗ್ತಾ ಇದ್ದರೆ KVN ಪ್ರೊಡಕ್ಷನ್ ಹೌಸ್ನವರು ಇನ್ನೂ ನಾವು ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ, ನಾವು ಸೆನ್ಸಾರ್ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳೋ ಹಂತದಲ್ಲಿದ್ದೀವಿ, ದಾಖಲೆಗಳನ್ನು ಒದಗಿಸ್ತಾ ಇದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಕಾದು ನೋಡೋಣ ಯಾವಾಗ ಆ ಸಿನಿಮಾ ಬಿಡುಗಡೆ ಆಗುತ್ತೆ ಏನು ಎತ್ತ ಅಂತ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀರಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.